ರಾತ್ರಿ ವೇಳೆ ರೌಡಿಗಳ ಹಾವಳಿ, ಕುಡಿದು ಪುಂಡಾಟಿಕೆ ಮೆರೆಯುತ್ತಿರುವ ರೌಡಿಗಳು. ಪಟ್ಟಣದಲ್ಲಿ ರಾತ್ರಿ ವೇಳೆ ಹೇಳೋರಿಲ್ಲ ಕೇಳೋರಿಲ್ಲ. ತಾಲೂಕಿನಲ್ಲಿ ಹೊಟ್ಟೆಪಾಡಿಗಾಗಿ ರಸ್ತೆ ಬದಿಯ ಹೋಟೆಲ್ ನಡೆಸುವ ದಲಿತ ಹುಡುಗನ ಮೇಲೆ ಪುಡಿ ರೌಡಿಗಳ ಹಾವಳಿ. ನಿನ್ನೆ ತಡರಾತ್ರಿ ಸುಮಾರು 10:45 ವೇಳೆಗೆ ಕುಡಿದು ಬಂದು ದಾಂಧಲೆ ನಡೆಸಿದ ಯುವಕರು ಹೋಟೆಲ್ ಯುವಕನ ಮೊಬೈಲ್ ಕಸಿದುಕೊಂಡು ಮನಬಂದಂತೆ ಥಳಿಸಿ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಹೋಟೆಲ್ ಯುವಕ ಪೊಲೀಸರಿಗೆ ಕರೆ ಮಾಡಿ ಸ್ಥಳಕ್ಕೆ ಪೊಲೀಸ್ ಬಂದ ನಂತರ 6 ಜನ ಯುವ ಪುಡಿ ರೌಡಿಗಳ ತಂಡ ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಿಕ್ಕನಾಯಕನಹಳ್ಳಿ ರಸ್ತೆಯಲ್ಲಿ ತಡರಾತ್ರಿ 10:45 ಸುಮಾರಿಗೆ 6 ಜನ ಪುಂಡರ ಗುಂಪೊಂದು ದಲಿತ ಯುವಕರು ನಡೆಸುತ್ತಿದ್ದ ಹೋಟೆಲ್ಗೆ ನುಗ್ಗಿ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಚೆನ್ನಾಗಿ ಕುಡಿದು ವಾಹನ ಚಲಾಯಿಸಿದ್ದಲ್ಲದೆ ಕುಡಿದ ಮತ್ತಿನಲ್ಲಿ ಊಟ ಮಾಡಲು ಹೋಗಿ ಊಟ ಖಾಲಿಯಾಗಿದೆ ಎಂದ ಕಾರಣಕ್ಕೆ ದಲಿತ ಹುಡುಗರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತ ಹುಡುಗರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪೊಲೀಸರು 6 ಜನರಲ್ಲಿ ಒಬ್ಬ ವ್ಯಕ್ತಿಯ ವಾಹನವನ್ನ ಜಪ್ತಿ ಮಾಡಿದ್ದು ಅವರನ್ನ ಬಂಧಿಸಬೇಕಾಗಿದೆ. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಯುವಕ ದೂರು ದಾಖಲಿಸಿದ್ದಾನೆ. ನಿಮ್ಮ ಹೆಸರು? ಸರ್ ದೇವರಾಜು ಅಂತ ಹೇಳಿ. ಏನಾಯ್ತು ನಿನ್ನೆ ಘಟನೆ? ಸರ್ ನನ್ನ 10:30 ಆಯಿತು. 10 ಗಂಟೆಗೆ ಊಟ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. 10:30 ಇನ್ನೇನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ವಿ. ಒಂದು 6 ಜನ ಸರ್ ಹೊಟ್ಟೆ ಹಸು ಅಂತೇಳಿ ಬಂದರು. ಊಟ ಕೇಳಿದ್ರು. ಸರ್ ಊಟ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ವಿ. ಅದಕ್ಕೆ ಊಟ ಮಾಡಿಕೊಡಿ, ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಸರ್ ಇಲ್ಲ ಸರ್, ಅಲ್ಲೇ ಪೊಲೀಸ್ ಬರೋ ಟೈಮ್ ಆಗಿದೆ, ಎಲ್ಲ ಕ್ಲೋಸ್ ಮಾಡಿಸ್ತಾರೆ ಅಂತ ಹೇಳಿ ನಮ್ಮ ಪಾಡಿ ನಾವು ಹೊರಟಿದ್ವಿ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಓಲಿ ಚಿಕನ್ ಫ್ರೈ ಯಾರು ಕೊಡು, ನಾವು ಎಣ್ಣೆ ಹೊಡಿತೀವಿ ಅಂತ. ಸರ್ ಇಲ್ಲೆಲ್ಲ ಎಣ್ಣೆ ಎಲ್ಲ ಹೊಡಿಬೇಡಿ, ಈಗಲೇ ಎಣ್ಣೆ ಹೊಡೆದಿದ್ದೀರಾ, ಇಲ್ಲೆಲ್ಲ ಎಣ್ಣೆ ಹೊಡಿಬೇಡಿ, ಸ್ಕೂಲೆಲ್ಲ ಇದೆ, ಎಣ್ಣೆ ಹೊಡಿಯೋಕೆ ಹೋಗ್ಬೇಡಿ ಅಂತ ಅಂದ್ವಿ. ಪೊಲೀಸ್ ಬೇರೆ ಟೈಮ್ ಆಯಿತು, ನಾವೆಲ್ಲ ಆಮೇಲೆ ಡ್ರಿಂಕ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಬೈತಾರೆ ಅಂತ ಹೇಳಿ, ಸರ್ ಇಲ್ಲೆಲ್ಲ ಎಣ್ಣೆ ಹೊಡಿಯೋಕೆ ಹೋಗ್ಬಿಡಿ ಸರ್ ಅಂತೇಳಿ ಹೋಗಿ ಸರ್ ಅಂತ ಅಂದ್ವಿ. ಡಾಬಾ ಅದಕ್ಕೆ ಯಾವರು ಏನೋ ನಾವೆಲ್ಲ ಕುರುಬರು, ನಾವೆಲ್ಲ MLA ಕಡೆಯವರು, ನಮಗೆ ಊಟ ಕೊಡಲ್ಲ ಅಂತೀಯ ಅಂತ ಹೇಳಿ ಫುಲ್ಲೆಲ್ಲ ರೌಡಿಸಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸರ್. ನೈಟು ಒಟ್ಟಾರೆ ಅಂಗಡಿ ಹಾಕು ನೋಡ್ತೀನಿ, ಹೆಂಗೆ ಹಾಕ್ತೀಯ ನೋಡ್ತೀನಿ ಅಂತೇಳಿ ಜೀವ ಬೆದರಿಕೆನೆಲ್ಲ ಹಾಕ್ತಾರೆ ಸರ್. ನಾವೊಂದು ಈಗ ಫೋನ್ ಮಾಡಿದ್ರೆ ಬಂದು ಹುಡುಗರೆಲ್ಲ ಚೆನ್ನಾಗಿ ತೊಂದರೆ ಕೊಡ್ತಾರೆ, ಹೊಡೆದಾಕ್ತಾರೆ ನಮ್ಮನ್ನೆಲ್ಲ, ಚಾಕಲೆಲ್ಲ ಚುಚ್ಚಿಬಿಡ್ತೀವಿ ಅಂತ ಹೇಳಿ ಎಲ್ಲ ಜೀವ ಬೆದರಿಕೆ ಹಾಕವ್ರೆ ಸರ್. ಜೀವ ಬೆದರಿಕೆ ಹಾಕಿದೆ. ಒಟ್ಟಾರೆ ನಾವು MLA ಕಡೆಯವರು ಅನ್ನೋದೊಂದು ಹೇಳ್ತಾರಲ್ಲ ಸರ್. ನಾವು MLA ಕಡೆಯವರು, MLA ನಮ್ಮವ್ರೇನು, ನಾವೇನು ಮಾಡಿದ್ರು ನಡೆಯುತ್ತೆ, ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಆಚೆಗೆ ಬರ್ತೀವಿ ಅಂತ ಎಲ್ಲ ಫುಲ್ ಎಲ್ಲ ಹೊಡೆಯೋಕ್ಕೆ ಬಂದ್ಬಿಡು ಹೊಡೆದ್ರು ಸರ್ ಚೆನ್ನಾಗಿ. ಹೌದಾ? ಹೌದು. ಏನು ಮತ್ತೇನೋ ಬೈದ್ರ ಬಾಯಿ ಬಂದಂಗೆ ಬೈದ್ರ? ಬಾಯಿಗೆ ಬಂದಂಗೆ ಬೈದ್ರು ಸರ್. ಸೂಳೆ ಮಕ್ಕಳ, ಮಾರುಚ್ಚೋದು, ಬೋಳೆ ಮಕ್ಕಳ ಅಂತ ಎಲ್ಲ ಚೆನ್ನಾಗಿ ಬೈದು. ನನ್ನ ಸ್ನೇಹಿತ ವೀಡಿಯೋ ಮಾಡ್ತಾಯಿದ್ದ ಮೊಬೈಲ್ ಕಿತ್ಕೊಂಡು ಮೊಬೈಲ್ನೆಲ್ಲ ಹೊಡೆದಾಕಿದ್ದಾರೆ ಸರ್. ಡಿಸ್ಪ್ಲೇನೆಲ್ಲ ಹೊಡೆದಾಕಿದ್ದಾರೆ. ಹಾಂ, ವೀಡಿಯೋ ಮಾಡ್ಬೇಕಾರೆಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಸರ್ ಅವನಿಗೆ. ಹಾಂ, ಮತ್ತಿನ್ನೇನಂದ್ರು?